ಸಪಿಂಡೀಕರಣ ಎಂಬುದು ಹಿಂದೂ ಧರ್ಮದ ಶ್ರಾದ್ದ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಕ್ರಿಯೆ. ಈ ಕ್ರಿಯೆಯು ಪಿತೃಗಳಿಗೆ ಗೌರವ ಸಲ್ಲಿಸುವ ಹಾಗೂ ಅವರ ಆತ್ಮಗಳಿಗೆ ಶಾಂತಿಯನ್ನು ನೀಡುವ ಉದ್ದೇಶ ಹೊಂದಿದ್ದು, ಅನಾದಿ ಕಾಲದಿಂದಲೂ ಪಿತೃ ಸಂಸ್ಕೃತಿಯ ಭಾಗವಾಗಿದೆ. ಸಪಿಂಡ ಎಂಬ ಪದದ ಅರ್ಥವೇನು ಎಂದು ನೋಡಿದರೆ, ಒಂದೇ ಪಿಂಡದಿಂದ ಸಂಬಂಧ ಹೊಂದಿರುವವರು ಎಂಬ ಅರ್ಥ ಬರುತ್ತದೆ. ಅಂದರೆ ಒಂದೇ ರಕ್ತ ಸಂಬಂಧ, ಒಂದೇ ಕುಲವೃಕ್ಷದ ಸಂತತಿಗಳು. ಈ ಹಿನ್ನೆಲೆಯಲ್ಲಿ ಸಪಿಂಡೀಕರಣ ಕ್ರಿಯೆಯು ಜೀವಂತ ಸಂತತಿಯವರು ತಮ್ಮ ಪೂರ್ವಜರೊಂದಿಗೆ ಆತ್ಮೀಯ ಬಾಂಧವ್ಯವನ್ನು ನೆನಪಿಸಿಕೊಳ್ಳುವ ಮತ್ತು ಗೌರವಿಸುವ ಒಂದು ಪ್ರಮುಖ ಶಾಸ್ತ್ರಕ್ರಿಯೆ ಎಂದು ಪರಿಗಣಿಸಲಾಗಿದೆ. ಸಪಿಂಡೀಕರಣವನ್ನು ಸಾಮಾನ್ಯವಾಗಿ ಶ್ರಾದ್ದ ಸಂದರ್ಭದಲ್ಲಿ ಮಾಡಲಾಗುತ್ತದೆ. ಹಿರಿಯರು ಗತಿಸಿದ ನಂತರ ಅವರ ತಿಥಿ ದಿನದಲ್ಲಿ ಅವರ ನೆನಪಿಗಾಗಿ ಶಾಸ್ತ್ರಬದ್ಧವಾಗಿ ಶ್ರಾದ್ದ ಕಾರ್ಯ ನೆರವೇರಿಸಲಾಗುತ್ತದೆ. ಈ ಶ್ರಾದ್ದ ಕ್ರಿಯೆಯಲ್ಲಿಯೇ ಸಪಿಂಡೀಕರಣದ ವಿಧಿ ಕೂಡ ಒಳಗೊಂಡಿರುತ್ತದೆ. ಪರಂಪರೆಯ ಪ್ರಕಾರ ಮುತ್ತಜ್ಜ ಅಜ್ಜ ತಂದೆ ಅಥವಾ ಮುತ್ತಜ್ಜಿ ಅಜ್ಜಿ ತಾಯಿ ಇಂತಹ 3 ತಲೆಮಾರಿಗೆ ಪ್ರತಿ ವರ್ಷ ಪಿಂಡಗಳನ್ನು ಅರ್ಪಿಸುವುದು ಪಿತೃಋಣದ ಸಂಕೇತವಾಗಿದೆ. ಈ ಪಿಂಡಗಳನ್ನು ಶಾಸ್ತ್ರಬದ್ಧವಾಗಿ ಅರ್ಪಿಸುವ ಮೂಲಕ ಆತ್ಮಗಳಿಗೆ ಸದ್ಗತಿಯನ್ನು ದೊರಕಿಸಲು ಪ್ರಯತ್ನ ಮಾಡಲಾಗುತ್ತದೆ. ಸಪಿಂಡೀಕರಣದ ವೇಳೆ 3 ಪಿಂಡಗಳನ್ನು ಅರ್ಪಿಸಲಾಗುತ್ತದೆ. ಈ ಪಿಂಡಗಳು ಪೂರ್ವಜರ ಪ್ರತಿನಿಧಿಗಳಾಗಿ ಪರಿಗಣಿಸಲಾಗುತ್ತವೆ. ಮಂತ್ರ ಪಠಣ ಮತ್ತು ನಿಯಮಾನುಸಾರ ಈ ಪಿಂಡಗಳನ್ನು ಅರ್ಪಿಸಿ ನಂತರ ಅವುಗಳನ್ನು ಗೋವುಗಳಿಗೆ ಅರ್ಪಿಸುವುದು ಅಥವಾ ಹರಿಯುವ ನದಿಯಲ್ಲಿ ಬಿಟ್ಟುಕೊಡುವುದು ಪಿತೃಋಣವನ್ನು ಪರಿಹರಿಸುವ ಒಂದು ಸಮಾಧಾನದ ಕ್ರಿಯೆಯಾಗಿದೆ ಎಂದು ನಂಬಲಾಗಿದೆ. ಇದನ್ನು ಮಾಡುವ ಮೂಲಕ ಪಿತೃಗಳು ಸಂತುಷ್ಟರಾಗುತ್ತಾರೆ, ಕುಟುಂಬದ ಮೇಲೆ ಇರುವ ಅವರ ಅನುಗ್ರಹ ಹೆಚ್ಚುತ್ತದೆ ಮತ್ತು ಪಿತೃದೋಷದಿಂದ ಉಂಟಾಗುವ ಅಡೆತಡೆಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆಯಿದೆ. ಹಿಂದಿನ ತಲೆಮಾರಿನವರು ತಮ್ಮ ಪೂರ್ವಜರಿಗೆ ಸಪಿಂಡೀಕರಣ ಮಾಡುವ ಪರಂಪರೆಯನ್ನು ಮುಂದುವರಿಸಿದಂತೆ ಇಂದಿನ ಪೀಳಿಗೆಯವರು ತಮ್ಮ ಪೂರ್ವಜರಿಗೆ ಅದೇ ರೀತಿಯಲ್ಲಿ ಸಪಿಂಡೀಕರಣ ಮಾಡುವುದು ಕೃತಜ್ಞತೆಯ ಸಂಕೇತವಾಗಿದೆ. ತಂದೆಯ ಮುತ್ತಜ್ಜ ಅಜ್ಜ ತಂದೆಗಳಿಗೆ ಶ್ರಾದ್ದ ಮಾಡಿದಂತೆಯೇ ಮುಂದಿನ ತಲೆಮಾರಿಗೆ ಅದು ವರ್ಗಾಯಿಸುವ ಮೂಲಕ ಪೂರ್ವಜರ ನಂಟು ಜೀವಂತವಾಗಿರುತ್ತದೆ. ಈ ರೀತಿಯಾಗಿ ಸಪಿಂಡೀಕರಣ ಕ್ರಿಯೆಯು ಕೇವಲ ಪಿತೃ ಶಾಂತಿಗಾಗಿ ಮಾಡುವ ವಿಧಿ ಮಾತ್ರವಲ್ಲದೆ ಒಂದು ಕುಟುಂಬದ ಆಧ್ಯಾತ್ಮಿಕ ಪರಂಪರೆಯನ್ನು ಮುಂದುವರಿಸುವ ಮಹತ್ವದ ಕೊಂಡಿಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಸಪಿಂಡೀಕರಣವನ್ನು ಶಾಸ್ತ್ರಗಳು ಕೇವಲ ಪಿತೃ ಶ್ರಾದ್ದದ ಅಂಗವೆಂದು ಮಾತ್ರ ಹೇಳಿಲ್ಲ, ಅದು ಮಾನವ ಜೀವನದ ಒಂದು ಕರ್ತವ್ಯ, ಪಿತೃಋಣ ತೀರಿಸುವ ಒಂದು ಸಂಕೇತ ಮತ್ತು ಪೂರ್ವಜರ ನೆನಪನ್ನು ಉಳಿಸುವ ಒಂದು ಧಾರ್ಮಿಕ ಸಾಂಸ್ಕೃತಿಕ ಜವಾಬ್ದಾರಿ ಎಂದು ಪರಿಗಣಿಸಲಾಗಿದೆ. ಈ ಕ್ರಿಯೆಯ ಮೂಲಕ ನಾವು ನಮ್ಮ ಮೂಲವೃಕ್ಷವನ್ನು, ರಕ್ತ ಸಂಬಂಧವನ್ನು ಮತ್ತು ಪಿತೃಗಳ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತೇವೆ. ಪೂರ್ವಜರಿಗೆ ಗೌರವ ಸಲ್ಲಿಸುವ ಹಾಗೂ ಅವರ ಆತ್ಮಗಳಿಗೆ ಶಾಂತಿ ನೀಡುವ ಪವಿತ್ರ ಸಂಪ್ರದಾಯವನ್ನು ಶ್ರಾದ್ದ ವಿಧಿ ಎಂದು ಕರೆಯುತ್ತಾರೆ. ಇದು ಹಿಂದೂ ಸಂಸ್ಕೃತಿಯಲ್ಲಿರುವ ಅತ್ಯಂತ ಹಳೆಯ ಮತ್ತು ಶ್ರೇಷ್ಠವಾದ ವಿಧಿಗಳಲ್ಲೊಂದು. ಶ್ರಾದ್ದ ಎಂಬ ಪದವೇ ಶ್ರದ್ಧೆಯಿಂದ ಮಾಡುವ ಕಾರ್ಯವೆಂದು ಅರ್ಥ. ಅಂದರೆ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ನಂಬಿಕೆಯಿಂದ ಪೂರ್ವಜರಿಗೆ ಗೌರವ ಸಲ್ಲಿಸುವ ಆಚರಣೆಯೇ ಶ್ರಾದ್ದ. ಇದರಲ್ಲಿ ಭಾಗವಾಗಿರುವ ಒಂದು ವಿಶೇಷ ಕ್ರಿಯೆಯೇ ಸಪಿಂಡೀಕರಣ. ಇದು ನಿರ್ದಿಷ್ಟ ರೀತಿಯ ಶ್ರಾದ್ದವನ್ನು ಮಾಡುವ ಶಾಸ್ತ್ರೋಕ್ತ ವಿಧಾನವನ್ನು ಸೂಚಿಸುತ್ತದೆ. ಕುಟುಂಬದ ಹಿರಿಯ ವ್ಯಕ್ತಿಯ ಮರಣದ ನಂತರ ಅವರ ತಿಥಿಯಂದು ಪ್ರತಿ ವರ್ಷ ಈ ಶ್ರಾದ್ದ ಕಾರ್ಯವನ್ನು ಶಾಸ್ತ್ರಬದ್ಧವಾಗಿ ನೆರವೇರಿಸಲಾಗುತ್ತದೆ. ಶ್ರಾದ್ದ ಮಾಡುವುದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ, ಅವರ ಆತ್ಮಗಳಿಗೆ ಶಾಂತಿ ದೊರಕುತ್ತದೆ ಮತ್ತು ಕುಟುಂಬದ ಮೇಲೆ ಪಿತೃಗಳ ಕೃಪೆ ಲಭಿಸುತ್ತದೆ ಎಂದು ನಂಬಲಾಗಿದೆ. ಶಾಸ್ತ್ರದಲ್ಲಿ ಶ್ರಾದ್ದವನ್ನು ತುಂಬಾ ಎಚ್ಚರಿಕೆಯಿಂದ ಮತ್ತು ಶುದ್ಧತೆಯಿಂದ ಮಾಡಬೇಕೆಂದು ಹೇಳಲಾಗಿದೆ. ಶ್ರಾದ್ದ ವಿಧಿಯ ಪ್ರಾರಂಭದಲ್ಲಿ ಬ್ರಾಹ್ಮಣರನ್ನು ಆಹ್ವಾನಿಸುವುದು ಸಂಪ್ರದಾಯ. ಅವರನ್ನು ಆಹ್ವಾನಿಸಿದಾಗ ಎಡಭಾಗದಲ್ಲಿರುವ ಆಸನಗಳನ್ನು ತೋರಿಸಬೇಕು.
ಪೂರ್ವಜರೊಂದಿಗೆ ದೇವತೆಗಳಿಗೂ ಗೌರವ ಸಲ್ಲಿಸುವ ಉದ್ದೇಶದಿಂದ ವಿಶ್ವೇದೇವರನ್ನು ಆಹ್ವಾನಿಸುವುದು ಸಹ ಮುಖ್ಯವಾದ ಅಂಶವಾಗಿದೆ. ಈ ಸಮಯದಲ್ಲಿ 3 ಪಾತ್ರೆಗಳನ್ನು ಸ್ಥಾಪಿಸಿ ಅವುಗಳ ಮೇಲೆ ದರ್ಭೆಯನ್ನು ಇಡುವುದು ಶಾಸ್ತ್ರಬದ್ಧ. ಈ ಪಾತ್ರೆಗಳ ಸುತ್ತಲೂ ಬೇರೆ ಪಾತ್ರೆಗಳನ್ನು ಇಟ್ಟು ಪೂಜಾ ಸ್ಥಳವನ್ನು ಸಜ್ಜುಗೊಳಿಸಲಾಗುತ್ತದೆ. ಅರ್ಘ್ಯ ಕೊಡುವ ಪಾತ್ರೆಯು ಯಾವುದೇ ರೀತಿಯ ರಂಧ್ರಗಳನ್ನು ಹೊಂದಿರಬಾರದು. ಅದಕ್ಕೂ ಮೊದಲು ಸಂಸ್ಕಾರವನ್ನು ತೃಪ್ತಿಕರವಾಗಿ ಪೂರೈಸಬೇಕು. ನಂತರ ಪಿತೃಪಾತ್ರೆಯಿಂದ ನೀರನ್ನು ಮಂತ್ರಗಳೊಂದಿಗೆ ಪಿತಾಮಹ ಮತ್ತು ಪ್ರಪಿತಾಮಹರ ಪಾತ್ರೆಗಳಿಗೆ ಸುರಿಯಬೇಕು. ಪಿತೃಪಾತ್ರೆ ಎಂದರೆ ಪಿತೃಗಳನ್ನು ಪ್ರತಿನಿಧಿಸುವ ಪಾತ್ರೆ. ಅದರಿಂದ ನೀರು ಸುರಿಸುವುದು ಪಿತೃಗಳಿಗೆ ಗೌರವ ಸಲ್ಲಿಸುವ ಸಂಕೇತವಾಗಿದೆ. ಪವಿತ್ರ ವಸ್ತುಗಳಿಂದ ತುಂಬಿದ ಇತರ 2 ಪಾತ್ರೆಗಳಿಂದ ನೀರನ್ನು ಪಿತೃಪಾತ್ರೆಗೆ ಸುರಿಯುವ ಮೂಲಕ ಪೂರ್ವಜರ ಸ್ಮರಣೆ ಮಾಡಲಾಗುತ್ತದೆ. ಪಿತೃ ಬ್ರಾಹ್ಮಣನ ಕೈಯಲ್ಲಿ ಅರ್ಘ್ಯ ಪಾತ್ರದಿಂದ ಪವಿತ್ರ ವಸ್ತುಗಳನ್ನು ತೆಗೆದುಕೊಂಡು ಅವನ ತಲೆ, ಕೈ ಮತ್ತು ಪಾದಗಳ ಮೇಲೆ ಹೂವಿನೊಂದಿಗೆ ಅರ್ಪಣೆ ಮಾಡಲಾಗುತ್ತದೆ. ಮಂತ್ರಪಠಣದೊಂದಿಗೆ ಅರ್ಘ್ಯ ಪಾತ್ರೆಯನ್ನು ಎತ್ತಿ ಪಿತಾಮಹ ಪ್ರತಿನಿಧಿಗಳ ಕೈಯಲ್ಲಿ ಪಿತೃಪಾತ್ರೆಯಿಂದ ಸ್ವಲ್ಪ ಅರ್ಘ್ಯದ ನೀರನ್ನು ಸುರಿಯುತ್ತಾರೆ. ಈ ವಿಧಿಯು ಪಿತೃಗಳ ಸ್ಮರಣೆಯನ್ನು ಪ್ರತಿನಿಧಿಸುತ್ತದೆ ಹಾಗೂ ಅವರ ಆತ್ಮಗಳಿಗೆ ಶಾಂತಿಯನ್ನು ನೀಡುತ್ತದೆ. ಪವಿತ್ರ ನೀರನ್ನು ಒಳಗೊಂಡಂತೆ ಉಳಿದ ನೀರನ್ನು ಪಾತ್ರೆಯಲ್ಲಿ ತುಂಬಿಸಿ ಅದನ್ನು ಇತರ ಪಾತ್ರೆಗಳ ನಡುವೆ ಮರೆಮಾಡಲಾಗುತ್ತದೆ. ಪಿತೃ ಬ್ರಾಹ್ಮಣನ ಎಡಭಾಗದಲ್ಲಿ ಬಲದರ್ಭೆಯ ಕೊನೆಯಲ್ಲಿ ಈ ಪಾತ್ರೆಯನ್ನು ಮುಟ್ಟುವ ಮೂಲಕ ಪವಿತ್ರತೆಯನ್ನು ಕಾಯಲಾಗುತ್ತದೆ. ನಂತರ ಪೂರ್ವಜರಿಗೆ ಶ್ರೀಗಂಧವನ್ನು ಅರ್ಪಿಸಿ ಗೌರವ ಸಲ್ಲಿಸಲಾಗುತ್ತದೆ. ಉಳಿದ ಅಕ್ಕಿಯನ್ನು ಪೂರ್ವಜರ ಪಾತ್ರೆಯಲ್ಲಿ ಹಾಕಲಾಗುತ್ತದೆ. ನಂತರ ಬ್ರಾಹ್ಮಣರಿಗೆ ತಾಂಬೂಲ ನೀಡುವುದು ಸಂಪ್ರದಾಯವಾಗಿದೆ. ಮಂತ್ರಗಳನ್ನು ಪಠಿಸುತ್ತಾ ಬ್ರಾಹ್ಮಣರ ಕೈಯಲ್ಲಿ ಪ್ರಪಿತಾಮಹರಿಂದ ಪ್ರಾರಂಭಿಸಿ ಕ್ರಮವಾಗಿ ನೀರನ್ನು ಅರ್ಪಿಸಲಾಗುತ್ತದೆ. ನಂತರ ತಿಲಕವನ್ನು ಹೊಂದಿರುವ ಪವಿತ್ರ ನೀರನ್ನು ಸುರಿಯಲಾಗುತ್ತದೆ. ಈ ಕ್ರಿಯೆಯ ನಂತರ ಶ್ರಾದ್ದ ಮಾಡುವ ವ್ಯಕ್ತಿಯನ್ನು ಬ್ರಾಹ್ಮಣರು ಅಘೋರಃ ಪಿತರಃ ಸಂತು ಅಥವಾ ಅಸ್ತು ಎಂದು ಆಶೀರ್ವದಿಸುತ್ತಾರೆ. ಇದರ ನಂತರ ದಕ್ಷಿಣದ ಕಡೆಗೆ ತಿರುಗಿ ನೀರನ್ನು ಸುರಿದು ಮಂತ್ರಗಳನ್ನು ಪಠಿಸಲಾಗುತ್ತದೆ. ದೇವ ಬ್ರಾಹ್ಮಣರ ಕೈಯಲ್ಲಿ ನೀರನ್ನು ಅರ್ಪಿಸಿ ಪಿಂಡಪಾತ್ರೆಗಳನ್ನು ಅಲ್ಲಾಡಿಸಿ ಪಿತಾಮಹಾದಿಗಳ ಕ್ರಮದಲ್ಲಿ ದಕ್ಷಿಣಕ್ಕೆ ತರುವುದು. ನಂತರ ಆಶೀರ್ವಾದವನ್ನು ಸ್ವೀಕರಿಸಲಾಗುತ್ತದೆ. ಬ್ರಾಹ್ಮಣರು ಪ್ರತಿಗೃಹ್ಯತಂ ಎಂಬ ಶಬ್ದವನ್ನು ಉಚ್ಚರಿಸುತ್ತಾರೆ. ದಾತರೋನೋಭಿ ವರ್ಧಂತಂ ಮುಂತಾದ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಅಂತಿಮವಾಗಿ ಅರ್ಘ್ಯ ಪಾತ್ರೆಯನ್ನು ಹಿಡಿದು ದೇವ ಬ್ರಾಹ್ಮಣರನ್ನು ವಾಜೆ ವಾಜೆ ಹಾಗೂ ಪಿತೃ ಬ್ರಾಹ್ಮಣರನ್ನು ಅಭಿರಾಮ್ಯತಂ ಎಂಬ ಮಂತ್ರಗಳ ಮೂಲಕ ಕಳುಹಿಸುವುದರಿಂದ ಶ್ರಾದ್ದವಿಧಿ ಸಮಾಪ್ತಿಯಾಗುತ್ತದೆ. ಈ ಸಂಪೂರ್ಣ ವಿಧಾನವು ಕೇವಲ ಪಿತೃಗಳಿಗೆ ಗೌರವ ಸಲ್ಲಿಸುವ ಒಂದು ಶಾಸ್ತ್ರಕ್ರಿಯೆ ಮಾತ್ರವಲ್ಲದೆ ಜೀವಂತರ ಮನಸ್ಸಿನಲ್ಲಿ ಕೃತಜ್ಞತೆ, ಸಂಸ್ಕಾರ ಮತ್ತು ಆತ್ಮಸಾಕ್ಷಾತ್ಕಾರದ ಭಾವನೆ ಬೆಳೆಸುವ ಪವಿತ್ರ ಸಾಧನೆಯೂ ಆಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.